ನಿಮಿತ್ತವಾಗಿ ಆ ಊರನ್ನು ಬಿಟ್ಟು ಅವರು ಮೋವಾಬ್ ದೇಶದಲ್ಲಿ ವಾಸ ಮಾಡಬೇಕೆಂಬುದಾಗಿ ಅವರು ಹೊರಟು ಹೋದರೆ ಎಂಬುದಾಗಿ ವೇದ ವಾಕ್ಯ ನೋಡೋಕ್ಕಾಗುತ್ತೆ. ಹಲ್ಲೆಲೂಯಾ. ಅಲ್ಲಿ ಮೊದಲು ಚಿಂತೆ ಮಾಡಬೇಕಂದ್ರೆ ಆ ಒಂದು ಸಮಯದಲ್ಲಿ ಅಲ್ಲಿ ನ್ಯಾಯಸ್ಥಾಪಕರು ಆಳ್ತಿದ್ದರು. ಆ ದೇಶದಲ್ಲಿ ಯಾಕೆ ಬರಗಾಲ ಬರುತ್ತೆ ಎಂಬುದಾಗಿ ವಾಕ್ಯದ ಹಿನ್ನೆಲೆ ನಾವು ಚಿಂತಿಸುವಾಗ ನಮ್ಗೆ ಗೊತ್ತಾಗುತ್ತೆ. ಆ ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಹಲ್ಲೆಲೂಯಾ ಇಸ್ರಾಯೇಲ್ ಮಕ್ಕಳು ಅವರು ಹೇಗೆ ಜೀವಿಸ್ತಿದ್ದಾರೆ ಎಂಬುದಾಗಿ ಆ ನ್ಯಾಯಸ್ಥಾಪಕರ ಪುಸ್ತಕ 21ನೇ ಅಧ್ಯಾಯದಲ್ಲಿ 25ನೇ ವಾಕ್ಯದಲ್ಲಿ ಹಿಂದಿನ ಹಾಳಿ ತೆಗೆದು ನೋಡುವಾಗ ನಮ್ಗೆ ಗೊತ್ತಾಗುತ್ತೆ. ಅಲ್ಲಿ 25ನೇ ವರ್ಷದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಇಸ್ರಾಯೇಲ್ ಒಳಗೆ ಅರಸನಿರಲಿಲ್ಲ, ಪ್ರತಿಯೊಬ್ಬರು ತನ್ನ ಮನಸ್ಸಿಗೆ ಬಂದಂತೆ ನಡೆಯುತ್ತಿದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ. ಆ ದೇಶದಲ್ಲಿ ಯಾಕೆ ಬರಗಾಲ ಬಂತು ಎಂಬುದಕ್ಕೆ ಕಾರಣ ಇದಾಗಿದೆ. ಅಲ್ಲಿ ನ್ಯಾಯಸ್ಥಾಪಕರು ಆಳಿದ ಆ ಸಮಯದಲ್ಲಿ ಇಸ್ರಾಯೇಲ್ ಮಕ್ಕಳು ಅವರು ತಮ್ಮ ಮನಸ್ಸಿಗೆ ಬಂದಂಗೆ ಅವ್ರಿಗೆ ಯಾವುದು ಸರಿ ತೋರಿಸದೆ ಅದರ ಪ್ರಕಾರವಾಗಿ ಜೀವಿಸ್ತಾ ಇದ್ರು. ಹಲ್ಲೆಲೂಯಾ. ಅವರಿಗೆ ಸತ್ಯವೇದ ಕೊಡಲ್ಪಟ್ಟಿತ್ತು, ಅವರು ದೇವರ ಮಕ್ಕಳಾಗಿದ್ದರು. ಹಲ್ಲೆಲೂಯಾ. ನ್ಯಾಯ ಪ್ರಮಾಣ, ನ್ಯಾಯ ಕಟ್ಟಳೆ ಎಲ್ಲ ಇದ್ದರು. ಅವರದೆಲ್ಲವನ್ನ ಬಿಟ್ಟು ಅವರು ದೇವರ ವಿರೋಧವಾಗಿ ಅವರು ಪಾಪವನ್ನು ಮಾಡುತ್ತಾ ಅವರು ಅನ್ಯ ದೇವರನ್ನ ಆರಾಧಿಸುತ್ತಾ ಸತ್ಯದೇವರ ಯೆಹೋವನ ಬಿಟ್ಟು ಸತ್ಯವೇದ ಆ ವಚನಗಳ ಬಿಟ್ಟು ಅವರ ಮನಸ್ಸಿಗೆ ಬಂದಂಗೆ ಅವರು ಜೀವಿಸ್ತಿದ್ರು. ಅದರ ಪರಿಣಾಮವಾಗಿ ಆ ದೇಶದಲ್ಲಿ ಬರಗಾಲ ಬತ್ತು ಎಂಬುದಾಗಿ ಆ ವಚನ ನೋಡೋಕ್ಕಾಗುತ್ತೆ. ಹಲ್ಲೆಲೂಯಾ. ಇವತ್ತು ಕೂಡ ದೇವರ ವಚನ ಕೇಳುವಂಥ ನನ್ನ ಪ್ರೀತಿಯ ಸಹೋದರೇ, ನಮ್ಮ ಜೀವಿತದಲ್ಲಿ ನಾವು ಮನಸ್ಸು ಬಂದಂಗೆಲ್ಲ ಜೀವಿಸೋಕ್ಕೆ ಇರೋದು. ಹಲ್ಲೆಲೂಯಾ. ನಾವು ಇಷ್ಟ ಬಂದಾಗೆ ನಮಗೆ ಯಾವುದು ಸರಿ ತೋರಿಸೋದೋ ಹಂಗಲ್ಲ ಜೀವಿಸೋಕ್ಕಿರೋದು. ಅಲ್ಲಿ ನಮಗೊಂದು ನ್ಯಾಯ ಪ್ರಮಾಣ ದೇವರು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ನಮಗೊಂದು ಧರ್ಮಶಾಸ್ತ್ರ ಕೊಡಲ್ಪಟ್ಟಿದೆ. ನಾವು ಹೇಗೆ ಕುಟುಂಬದಲ್ಲಿ ಹೆಂಗೆ ಜೀವಿಸಬೇಕು, ಹಲ್ಲೆಲೂಯಾ, ಅಥವಾ ನಮ್ಮ ಸಮಾಜದಲ್ಲಿ ನಮ್ಮ ಕೆಲಸ ಮಾಡುವಂಥ ಜಾಗದಲ್ಲಿ ಹೇಗೆ ನಾವು ಜೀವಿಸಬೇಕೆಂಬುದಾಗಿ, ನಾವು ಹೇಗೆ ಬಾಳಬೇಕೆಂಬುದಾಗಿ, ಯಾವುದು ಸರಿ ಯಾವುದು ತಪ್ಪು, ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಎಂಬುದಾಗಿ ಪೂರ್ಣವಾಗಿರುವಂಥ ಒಂದು ಕಟ್ಟಳೆಯನ್ನು, ನ್ಯಾಯ ಪ್ರಮಾಣವನ್ನು, ಧರ್ಮಶಾಸ್ತ್ರವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಅದರ ಪ್ರಕಾರವಾಗಿ ನಾವು ಜೀವಿಸುವಾಗ ನಾವು ಆಶ್ಚರ್ಯದಿಂದ ನಾವು ಮುಂದೆ ಹೋಗ್ಬೋದು. ಹಲ್ಲೆಲೂಯಾ. ಇವತ್ತು ಕೂಡ ಅನೇಕರ ಮಕ್ಕಳ ಜೀವಿತದಲ್ಲಿ ಬರಗಾಲಗಳು, ಕಷ್ಟಗಳು, ಅಲ್ಲಿ ಬಡತನಗಳು, ಕೊರತೆಗಳು ಬರ್ತದೆ. ಯಾಕೆ ಅಂತಂದರೆ ಅದು ದೇವರ ಶಿಕ್ಷೆಯಾಗಿ ಎಂಬುದಾಗಿ ನಾವು ವೇದ ವಾಕ್ಯದಲ್ಲಿ ನೋಡೋಕ್ಕಾಗುತ್ತೆ. ಹಲ್ಲೆಲೂಯಾ. ಇಬ್ರಿಯ ಬರೆದ ಪತ್ರಿಕೆ ಅಪೊಸ್ತಲ ಪೌಲನು ಬರೆಯುವಾಗ ಅವರು ಹೇಳ್ತಾ ಇದ್ದಾನೆ, 12ನೇ ಅಧ್ಯಾಯದಲ್ಲಿ 6-7 ವಚನ ನೋಡೋಕ್ಕಾಗುತ್ತೆ. ಮಗನೇ, ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ ಎಂಬುದಾಗಿ. ಆತನು ತನ್ನನ್ನು ಯಾರನ್ನು ಪ್ರೀತಿಸ್ತಾನೋ ಅವರನ್ನು ಗದರಿಸುತ್ತಾನೆ, ತಾನು ಸೇರಿಸಿಕೊಳ್ಳುವಂಥ ಪ್ರತಿಯೊಂದು ಮಗನನ್ನು ಆತನು ಹೊಡೆಯುತ್ತಾನೆ ಎಂಬುದಾಗಿ ಆ ಒಂದು ಭಾಗದಲ್ಲಿ ನೋಡೋಕ್ಕಾಗುತ್ತೆ. ಹಲ್ಲೆಲೂಯಾ. ಅವರು ಅದರ ನಿಮಿತ್ತವಾಗಿ ಅವರೆಲ್ಲರೂ ಮನಸ್ಸು ಬಂದಾಗೆ ಜೀವಿಸ್ತಾ ಇದ್ರು. ಅವ್ರಿಗೆ ದೇವರ ವಚನ ಕೊಡಲ್ಪಟ್ಟಿದ್ರು. ಅದನ್ನು ಬಿಟ್ಟು ಸತ್ಯದಲ್ಲಿ ಯೆಹೋವನ ಬಿಟ್ಟು ಅವರು ವಿಗ್ರಹಾರಾಧನೆ ಮಾಡುತ್ತಾ ಅನೇಕ ಪಾಪಗಳಿಂದ ಅವರು ಜೀವಿಸ್ತಿದ್ರು. ಅದರ ನಿಮಿತ್ತವಾಗಿ ಆ ದೇಶದಲ್ಲಿ ದೇವರು ದೊಡ್ಡ ಬರಗಾಲವನ್ನು ತಂದರು. ಹಲ್ಲೆಲೂಯಾ. ಧರ್ಮೋಪದೇಶದ ಪುಸ್ತಕ 28ನೇ ಅಧ್ಯಾಯದಲ್ಲಿ ಬರುವಾಗ ಅಲ್ಲಿ 16ರಿಂದ 68 ವಚನಗಳ ಓದುವ ನಮ್ಗೆ ಗೊತ್ತಾಗುತ್ತೆ. ಬಡತನವು, ಆಪತ್ತುಗಳು, ವಿಪತ್ತುಗಳು, ಕೊರತೆಗಳು, ಆ ದಾರಿದ್ರ್ಯಗಳು, ಆ ರೋಗ ವ್ಯಾಧಿಗಳು ಇದೆಲ್ಲವೂ ಯಾಕೆ ಬರ್ತಂದರೆ ದೇವರ ಶಬ್ದವನ್ನು ಅವರು ಬಿಟ್ಟು ದೇವರ ವಾಕ್ಯಕ್ಕೆ ವಿರೋಧವಾಗಿ, ದೇವರ ಮಾತಿಗೆ ವಿರೋಧವಾಗಿ ಜೀವಿಸುವಾಗ ಅದೆಲ್ಲವೂ ಬರ್ತದೆ ಎಂಬುದಾಗಿ ಆ ಒಂದು ಭಾಗದಲ್ಲಿ ನಮಗೆ ನೋಡೋಕ್ಕಾಗುತ್ತೆ. ಹಲ್ಲೆಲೂಯಾ. ಅದರಿಂದ ಅದು ಕರ್ತನ ಶಿಕ್ಷೆಯಾಗಿದೆ. ಬರಗಾಲವು, ಬಡತನವು, ರೋಗವ್ಯಾಧಿಗಳು, ಆಪತ್ತುಗಳು, ವಿಪತ್ತುಗಳು ಇದೆಲ್ಲವೇನಾಗಿದೆ ಕರ್ತನು ಕೊಡುವಂಥ ಶಿಕ್ಷೆಯಾಗಿದೆ. ಹಾಗೆ ಶಿಕ್ಷೆ ಯಾಕೆ ಕೊಡ್ತಾರೆ ಅಂದರೆ ಅವರು ಮಾಡೋ ತಪ್ಪು ಎಂಬುದಾಗಿ ಅವರು ತಿಳಿಸೋದಕ್ಕೋಸ್ಕರ ಶಿಕ್ಷೆ ಕೊಡುವಂತಾಗಿದೆ. ಇಬ್ರಿಯ 12ರಲ್ಲಿ ವಚನ ನೋಡೋಕ್ಕಾಗುತ್ತೆ. ಅವ್ರಿಗೆ 7ನೇ ವಚನ ಬರೆಯಲ್ಪಟ್ಟಿದೆ, ನಿಮ್ಮನ್ನು ಶಿಕ್ಷಿಸೋದಕ್ಕೋಸ್ಕರ ಆತನ ಶಿಕ್ಷೆಯನ್ನು ಕೊಡ್ತಾನೆ ಎಂಬುದಾಗಿ. ಹಾಲೆಲೂಯಾ. ಯಾಕಂದರೆ ಈ ಭಾರತ ದೇಶದಲ್ಲಿ ಅಥವಾ ಕಳ್ಳತನ ಮಾಡುವಾಗ, ವ್ಯಭಿಚಾರಗಳನ್ನು ಮಾಡುವಾಗ ಅಲ್ಲಿ ಒಂದು ಶಿಕ್ಷೆ ಕೊಡಲ್ಪಡ್ತದೆ. ಹೇಗೆ 1 ವರ್ಷ ಅಥವಾ 2 ವರ್ಷ 3 ವರ್ಷ ಅವರಿಗೆ ಸೆರೆಮನೆ ಹಾಕಿ ಶಿಕ್ಷಣ ಕೊಡ್ತದೆ. ಯಾಕೆಂದರೆ ಅವರು ಮಾಡೋ ತಪ್ಪು ಎಂಬುದಾಗಿ ಅವರಿಗೆ ತಿಳಿಸೋದಕ್ಕೋಸ್ಕರ ದಂಡನೆ ರೂಪದಲ್ಲಿ ಅಥವಾ ಶಿಕ್ಷೆ ರೂಪದಲ್ಲಿ ಕೊಡ್ತಾರೆ. ಯಾಕೆಂದರೆ ಅವರು ಕಳ್ಳತನ ಮಾಡೋ ತಪ್ಪು ಅಥವಾ ವ್ಯಭಿಚಾರ ಮಾಡೋ ತಪ್ಪು, ಮೋಸ ಮಾಡೋ ತಪ್ಪು ಎಂಬುದಾಗಿ ಅವ್ರಿಗೆ ತಿಳಿಸೋದಕ್ಕೋಸ್ಕರ, ಶಿಕ್ಷಣ ಕೊಡೋದಕ್ಕೋಸ್ಕರ ಅವರ ಶಿಕ್ಷಣ ಕೊಡ. ಅದೇ ರೀತಿಯಾಗಿ ಧರ್ಮಶಾಸ್ತ್ರ ಕೂಡ ದೇವರು ತನ್ನ ಜನರಿಗೆ ಯಾಕೆ ಶಿಕ್ಷೆಯನ್ನು ಕೊಡ್ತಾನೆ, ಅವರು ಮಾಡೋ ತಪ್ಪು ಎಂಬುದಾಗಿ ಅವರಿಗೆ ತಿಳಿಸಿ ಅವ್ರು ಪಶ್ಚಾತ್ತಾಪಪಟ್ಟು ಅವರು ಅದನ್ನು ಬಿಟ್ಟು ಹಿಂದಿರುಗಿ ಬರೋಕ್ಕೋಸ್ಕರ ಆತನು ಶಿಕ್ಷೆಯನ್ನು ಕೊಡುವನಾಗಿದ್ದರು. ಹಲ್ಲೆಲೂಯಾ. ಈ ಶಿಕ್ಷೆಯನ್ನು ಅಲ್ಲಿರುವಂಥ ಯೆರೂಸಲೇಮ್ ಮಕ್ಕಳಲ್ಲಿ
ಅಲ್ಲಿ ಒಂದು ಬರಗಾಲ ಬರುವಾಗ ಅಲ್ಲಿ ನೋಡೋಕ್ಕಾಗುತ್ತೆ. ಅವ್ರು ಏನು ಮಾಡ್ತಾರೆ, ಮೊದಲಿಗೆ ಆ ನಹೋಮಿಯು ಮತ್ತು ಆತನ ಗಂಡ ಎಲಿಮೆಕನು ಮತ್ತು ಇಬ್ಬರು ಮಕ್ಕಳು ಆ ಒಂದು ದೇಶವನ್ನು ಬಿಟ್ಟು ಅವರು ಮೋವಾಬ್ ದೇಶಕ್ಕೆ ಹೋಗಬೇಕೆಂದು ಅವರು ಚಿಂತೆ ಮಾಡ್ತಾಯಿದ್ದಾರೆ. ಅಲ್ಲೆಲೂಯ. ಅಲ್ಲಿ ಇರುವಂಥ ಆ ಬೆತ್ತಲೆಮ್ ಯಾವುದಾಗಿತ್ತಂದರೆ ಯೇಸು ಕ್ರಿಸ್ತನು ಹುಟ್ಟಿ ಬರುವಂಥ ಆ ಒಂದು ಜಾಗವಾಗಿತ್ತು. ಬೆತ್ತಲೆಮ್ ಆ ಪದಾರ್ಥ ರೊಟ್ಟಿಯ ಮನೆ ಎಂಬುದಾಗಿ. ಪಕ್ಕದಲ್ಲಿರುವಂಥ ಜೆರುಸಲೇಮ್ ಇದೆ, ಯುದ್ಧ ಪ್ರಾಂತ್ಯ ಇದೆ, ದೇವರ ಆಲಯ ಇರುವಂಥದ್ದಾಗಿದೆ. ಅಲ್ಲೆಲೂಯ. ಅರಸ ದಾವೀದನು ಅಲ್ಲಿ ಕ್ಯಾಪಿಟಲ್ ಸಿಟಿಗೆ ಆರಿಸ್ಕೊಂಡ ಪ್ರದೇಶ ಅಲ್ಲಿತ್ತು. ಅಲ್ಲೆಲೂಯ. ಅದೆಲ್ಲ ಬಿಟ್ಟು ಸ್ತುತಿ ಇರುವಂಥದ್ದು, ಸ್ತೋತ್ರ ಇರುವಂಥದ್ದು, ದೇವರ ಆಲಯ ಇರುವಂಥದ್ದು, ದೇವರ ಪ್ರಾರ್ಥನೆ ಇರುವಂಥದ್ದು, ದೇವರ ಪ್ರಸನ್ನತೆ ಇರುವಂಥದ್ದು, ಅಬ್ರಾಹ್ಮನಿಗೂ ಇಸಾಕನಿಗೂ ಯಾಕೋಬನಿಗೂ ದೇವರು ವಾಗ್ದಾನ ಮಾಡಿಕೊಂಡಂಥ ಭೂಮಿಯನ್ನು ಅವರು ಬಿಟ್ಟು ಅವ್ರು ಏನು ಮಾಡ್ತಿದ್ದಾರೆ, ಅವರು ಪಾಪದ ಸ್ಥಳಕ್ಕೆ ಮೋವಾಬ್ ದೇಶಕ್ಕೆ ಬರ್ತಾ ಇದ್ದಾರೆ. ಹಾಲೆಲೂಯ. ಮೋವಾಬ್ ದೇಶ ಯಾವುದೇ ಆಗಿತ್ತು ಅಂತಂದರೆ ಲೋಟನು ತನ್ನ ಹೆಣ್ಣು ಮಕ್ಕಳೊಟ್ಟಿಗೆ ವ್ಯಭಿಚಾರವನ್ನು ಮಾಡಿದಂಥ ಒಂದು ಶಾಪದ ಭೂಮಿಯಾಗಿತ್ತು, ಒಂದು ಪಾಪದ ದೇಶವಾಗಿತ್ತು. ಹಾಲೆಲೂಯ. ಅವನೇನು ಮಾಡ್ತಿದ್ದಾರೆ, ಎಲಿಮೆಕ್ಕನು ಆತನ ಹೆಂಡತಿ ಆ ಊರನ್ನು ಬಿಟ್ಟು, ವಾಗ್ದಾನ ಭೂಮಿಯನ್ನು ಬಿಟ್ಟು, ಆಶೀರ್ವಾದ ಭೂಮಿನ ಬಿಟ್ಟು, ಅಲ್ಲೆಲೂಯ, ಆ ಸ್ತುತಿ ಸ್ತೋತ್ರ ಆರಾಧನೆ ಇರುವಂಥ ಯೆರೂಸಲೇಮ್ ದೇವರ ಪಕ್ಕದಲ್ಲಿರುವಂಥ ಅದನ್ನು ಬಿಟ್ಟು ಅವರು ಮೋವಾಬ್ ದೇಶಕ್ಕೆ ಅವರು ಪ್ರಯಾಣ ಮಾಡಿದ್ರು. ಅಲ್ಲೆಲೂಯ. ಆ ಬರಗಾಲ ಮೊದಲೇ ಕರ್ತನ ಶಿಕ್ಷೆ ತಾರಿಸ್ತಾರ ಮಾಡಿದ್ರು. ಅಲ್ಲಿ ಎಲಿಮೆಕನ್ ಅಂದರೆ ಆ ಪದದ ಅರ್ಥ ದೇವರಿನ ರಾಜ ಎಂಬುದಾಗಿ ಅರ್ಥ. ಅಲ್ಲೆಂದರೆ ನಿಜವಾಗಿ ಅವನ ಜೀವಿತದಲ್ಲಿ, ಅವನ ಕುಟುಂಬದಲ್ಲಿ ದೇವರು ರಾಜನಾಗಿರಲಿಲ್ಲ. ಹಾಲೆಲೂಯ. ಆ ರಾಜನಾಗಿದ್ದರೆ ಆತನು ಅಲ್ಲಿಂದ ಬಿಟ್ಟು ಬರ್ತಿರಲಿಲ್ಲ. ಅನೇಕರು ಕೂಡ ಇವತ್ತು ಹಾಗೆ ಅನೇಕ ಹೆಸರು ಇಟ್ಕೊಳ್ತಾರೆ, ಅವ್ರ ಹೆಸರಿಗೆ ವಿರೋಧವಾಗಿ ಅವ್ರು ಜೀವಿಸಲಾಗಿದ್ದಾರೆ. ಎಲಿಮೆಕನ್ ಕೂಡ ಹಂಗೊಂದು ಹೆಸರು ಇಟ್ಕೊಂಡು, ಆದರೆ ಅವ್ನು ಮಾಡಿದ್ದು ಆ ವಿರೋಧವಾದ ಕಾರ್ಯವಾಗಿತ್ತು. ಪ್ರೈಜೀಸ್ ಅವ್ರು ಏನು ಮಾಡಿದ್ರೆ, ಆ ಒಂದು ಊರ ರೊಟ್ಟಿಯ ಮನೆ ಬಿಟ್ಟು, ಆ ಬೆತ್ತಲೆಮನ ಬಿಟ್ಟು, ಯುದ್ಧ ಪ್ರಾಂತ್ಯನ ಬಿಟ್ಟು ಮೋವಾಬ್ ದೇಶಕ್ಕೆ ಬಂದರು. ಅವ್ರು ಕಣ್ಣೆತ್ತಿ ನೋಡ್ತಾ ಇದ್ದಾರೆ. ಕಣ್ಣೆತ್ತಿ ನೋಡುವಾಗ ಅವ್ರು ಚಿಂತೆ ಮಾಡ್ರು, ನಾವು ಬರಗಾಲದ ಯಾಕೆ ಇಲ್ಲಿ ಕಷ್ಟಪಡಬೇಕು, ನಾವು ಯಾಕೆ ಇಲ್ಲಿ ಸಾಯಬೇಕು, ನಾವೇನು ಮಾಡೋಣ ಅಂತೇಳಿ ಅವರು ಮೋವಾಬ್ ದೇಶಕ್ಕೆ ಹೋಗಿ ಸ್ವಲ್ಪ ಕಾಲ ಅಲ್ಲಿ ವಾಸ ಮಾಡೋ ಎಂಬುದಾಗಿ ಅವರು ನೋಡಿದ್ರು. ಅಲ್ಲೆಲ್ಲ ಯಾಕೆಂದರೆ ಅಲ್ಲಿ ಬಡತನ, ಕಷ್ಟ, ಶಿಕ್ಷೆ ಅವ್ರಿಗೆ ಇಷ್ಟ ಆಗಲಿಲ್ಲ. ಅಲ್ಲೆಲೂಯ. ಪ್ರೈಜೀಸ್ ಅವರು ಆ ಮೋವಾಬ್ ದೇಶ ನೋಡುವಾಗ ಅವ್ರಿಗೆ ಆಕರ್ಷಣೆಯ ಸ್ಥಳವಾಗಿತ್ತು. ಮೋವಾಬ್ ದೇಶ ನೋಡುವಾಗ ಅಲ್ಲಿ ಬೆಳೆಗಳಿಂದ ಆಶ್ಚರ್ಯವಾದಂಥ ಕೂಡಿರುವಂಥ ಪಟ್ಟಣ ದೇಶವಾಗಿತ್ತು. ಅವ್ರು ಹೇಳ್ತಾರೆ, ನಾವು ಯಾಕೆ ಇಲ್ಲಿ ಕಷ್ಟದಲ್ಲಿ ನಾವು ಜೀವಿಸಬೇಕು, ಯಾಕೆ ಬರಗಾಲ ಜೀವಿಸಬೇಕು, ನಾವು ಅಲ್ಲಿ ಹೋಗಿ ವಾಸ ಮಾಡೋಣ ಎಂಬುದಾಗಿ ಅವ್ರು ತೀರ್ಮಾನ ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋದರು. ಹಾಲೆಲೂಯ. ಯಾವಾಗ ದೇವರ ಪ್ರಸನ್ನತೆಯನ್ನು ಬಿಟ್ಟು, ದೇವರ ಆಲಯ, ಸ್ತುತಿ ಸ್ತೋತ್ರ, ರೊಟ್ಟಿಯ ಮನೆಯನ್ನು ಬಿಟ್ಟು ಅವ್ರು ಮೋವಾಬ್ ದೇಶಕ್ಕೆ ಬಂದರು. ಆ ಮುಂದಿನ ವಾಕ್ಯದ ಭಾಗದಲ್ಲಿ ನೋಡೋಕ್ಕಾಗುತ್ತೆ, ಅಲ್ಲಿ ಎಲಿಮೆಕನು ಮತ್ತು ಇಬ್ಬರು ಗಂಡು ಮಕ್ಕಳು ಅವ್ರು ತೀರಿ ಹೋದರು. ಕಡೆಯದಾಗಿ ನಹೋಮಿನ ಒಂಟಿಯಾಗಿ ಉಳಿದುಕೊಂಡಳು ಎಂಬುದಾಗಿ ಆ ವೇದ ವಚನ ನೋಡೋಕ್ಕಾಗುತ್ತೆ. ಅಲ್ಲೆಲೂಯ. 10 ವರ್ಷ ಕಾಲ ಅವರು ಆ ದೇಶದಲ್ಲಿ ಸಂಚರಿಸಿದರು. ಆದರೆ ಅವ್ರಿಗೆ ಎಲ್ಲಿ ಪರಿಪೂರ್ಣದ ಆಶ್ರಯ ಸಿಕ್ಕಲಿಲ್ಲ, ಪರಿಪೂರ್ಣ ಸಮಾಧಾನ ಸಿಗಲಿಲ್ಲ. ಅದರ ಬದಲಾಗಿ ಎಲ್ಲವೂ ನಷ್ಟ ಮಾಡಿಕೊಂಡು. ಅಲ್ಲಿ ಅದಕ್ಕೆ ನಾವು ಮುಂದಿನ ವಾಕ್ಯದ ಭಾಗಗಳು ಹೇಳ್ತಾ ಇದ್ದಲ್ಲೇ, ನಾನು ಭಾಗ್ಯವಂತನಾಗಿ ಹೋದೆ, ಆದರೆ ಗತಿಹೀನನಾಗಿ ನಾನು ಬಂದೆ ಎಂಬುದಾಗಿ ಅದು ನಹೋಮಿಯು ಹೇಳದ ಒಂದು ಮಾತು ನೋಡೋಕ್ಕಾಗುತ್ತೆ. ಅದರಲ್ಲಿ ಕಾರಣ ಏನಂತಂದರೆ, ಅವಳು ಆ ರೊಟ್ಟಿಯ ಮನೆಯನ್ನು ಬಿಟ್ಟು ಅಲ್ಲಿಂದ ಬಂದ. ಅಲ್ಲೆಲೂಯ. ಪ್ರಿಯ ದೇವರ ಮಕ್ಕಳೇ, ನಾವು ದೇವರ ವಚನ ಕೇಳುವಂಥ ನಮ್ಮ ಜೀವಿತದಲ್ಲಿ ಕಷ್ಟವೋ, ಶೋಧನೆಗಳು, ಆ ನಷ್ಟವೋ, ಲಾಭವೋ, ಸಂತೋಷವೋ ಏನೇ ಆಗಿದ್ರು ನಾವು ದೇವರ ಪ್ರಸನ್ನತೆಯನ್ನು ಬಿಟ್ಟು, ದೇವರ ಆಲಯವನ್ನು ಬಿಟ್ಟು, ಸ್ತುತಿ ಸ್ತೋತ್ರ ಬಿಟ್ಟು, ದೇವ ಜನರೊಟ್ಟಿರುವಂಥ ಐಕ್ಯತೆಯನ್ನು ಬಿಟ್ಟು ನಾವೆಂದಿಗೂ ಅದರಿಂದ ನಾವು ಹೊರಗಡೆ ಬರಬಾರ್ದು. ಹಾಲೆಲೂಯ. ಅದರಿಂದ ಹೊರಗಡೆ ಬರುವಾಗ ನಮ್ಮ ಜೀವಿತದಲ್ಲಿ ಅನೇಕ ಕಷ್ಟಗಳು, ನಷ್ಟಗಳು, ಆ ಮರಣಗಳನ್ನು ನಾವು ಅನುಭವಿಸಬೇಕಾಗುತ್ತೆ. ಅಲ್ಲಿ ಇಲ್ಲಿ ನಹೋಮಿ ಕೂಡ ಆ ಕುಟುಂಬದಲ್ಲಿ ನೋಡುವಾಗ ನಮ್ಗೆ ಗೊತ್ತಾಗುತ್ತೆ, ಅವಳು ಯಾವಾಗ ಆ ಒಂದು ಪ್ರದೇಶನ ಬಿಟ್ಟು ಮೋವಾಬ್ ದೇಶಕ್ಕೆ ಬಂದು ಅವಳೆಲ್ಲವನ್ನು ನಷ್ಟಪಡಿಸ್ಕೊಂಡು ಎಂಬುದಾಗಿ ನಾವು ವಚನ ನೋಡೋಕ್ಕಾಗುತ್ತೆ. ಅಲ್ಲಿಂದ ಅವ್ರು ಬರೋಕ್ಕೆ ಕಾರಣ ಏನಂತಂದರೆ, ಮೊದಲನೇದಾಗಿ ಅವ್ರ ಮನಸ್ಸು ಬಂದಂಗೆ ಜೀವಿಸ್ತಾಯಿದ್ರು. ಅದ್ರ ನಿಮಿತ್ತವಾಗಿ ಅವ್ರು ಹೇಳ್ತಾರೆ, ಅವ್ರ ಮನಸ್ಸು ಹೇಳ್ತು, ಅಲ್ಲಿ ನೀ ಯಾಕೆ ಇಲ್ಲಿ ಕಷ್ಟವನ್ನು ಪಡ್ತೀಯ, ಇಲ್ಲಿ ಯಾಕೆ ನೀ ವೇದನೆ ಪಡ್ತೀಯ, ಈ ಬಡತನದಲ್ಲಿ ಬರಗಾಲ ಯಾಕೆ ಕಷ್ಟಪಡ್ತೀಯ, ಮೋವಾಬ್ ದೇಶದಲ್ಲಿ ನೋಡು, ಅಲ್ಲಿ ಹಚ್ಚ ಹಸಿರಿದೆ, ಅಲ್ಲಿ ಆಶೀರ್ವಾದ ಇದೆ, ಅಲ್ಲಿ ಹೋದಲ್ಲಿ ಸುಖವಾಗಿ ಬಾಳ್ತಿ ಎಂಬುದಾಗಿ ಅವರ ಮನಸ್ಸು ಅವ್ರಿಗೆ ಹೇಳ್ತು. ಹಾಲು ಎರಡನೇದಾಗಿ ಅವ್ರ ಕಣ್ಣೆತ್ತಿ ನೋಡುವಾಗ ಅದೆಲ್ಲವೂ ಹಾಗೆ ಅವ್ರ ಕಣ್ಣಿಗೆ ಕಾಣ್ತು. ಅದರ ನಿಮಿತ್ತವಾಗಿ ಆ ಪ್ರದೇಶನವ್ರು ಬಿಟ್ಟು ಬಂದರು. ಅಲ್ಲಿ ಇವತ್ತು ಕೂಡ ನಮ್ಮ ಮನಸ್ಸು ಅನೇಕ ಬಾರಿ ಅಲ್ಲೆಲೂಯ ನಮ್ಮನ್ನು ಅದು ಪಾಪದ ಕಡೆಗೆ ನಡೆಸುವಂಥದ್ದಾಗಿದೆ. ನಮ್ಮ ಮನಸ್ಸು ನಾವು ನಿಯಂತ್ರಿಸಲಾಗಿರಬೇಕು. ಮನಸ್ಸು ಹೇಳ್ದಂಗೆ ನಾವು ಕೇಳೋದಲ್ಲ, ನಾವು ನಮ್ಮ ಆತ್ಮ ಹೇಳ್ದಂಗೆ ಮನಸ್ಸು ಕೇಳೋಣಾಗಿರ್ಬೇಕು. ಅಲ್ಲೆಲೂಯ. ಅದಕ್ಕೆ ಆ ಜ್ಞಾನೋತ್ತರ ಪುಸ್ತಕದಲ್ಲಿ ಬುಕ್ಕದಲ್ಲಿ ಪುಸ್ತಕದಲ್ಲಿ ನೋಡೋಕ್ಕಾಗುತ್ತೆ ನಮಗೆ. ಅಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದರೆ,
ಆತ್ಮವನ್ನು ಸ್ವಾಧೀನ ಮಾಡಿಕೊಳ್ಳದವನು ಹಾಲೆಲೂಯ ಗೋಡೆ ಬಿದ್ದ ಆಳೂರಿಗೆ ಸಮಾನ ಎಂಬುದಾಗಿ ಆ ಒಂದು ಭಾಗದಲ್ಲಿ ನಮಗೆ ನೋಡೋಕ್ಕಾಗುತ್ತೆ. ಹಾಲೆಲೂಯ. ನಾವು ನಮ್ಮ ಆತ್ಮ ಸ್ವಾಧೀನ ಮಾಡಿಕೊಳ್ಳೋರಾಗಿರಬೇಕು. ಹಾಲೆಲೂಯ. ಅಂದರೆ ನಮ್ಮ ಮನಸ್ಸನ್ನು ಸ್ವಾಧೀನ ಮಾಡಿಕೊಳ್ಳೋರಾಗಿರಬೇಕು. ಪ್ರೈಸ್ ಜೀಸಸ್. ಅಲ್ಲಿ ಮುಂದಿನ ಭಾಗ ನೋಡೋಕ್ಕಾಗುತ್ತೆ. ಅವ್ರ ಕಣ್ಣೆತ್ತಿ ನೋಡುವಾಗ ಅವ್ರ ಹಚ್ಚ ಹಸಿರಿರುವಂಥ ಮೋವಾಬ್ ದೇಶಕ್ಕೆ ಪ್ರಯಾಣವನ್ನು ಮಾಡಬೇಕೆಂಬುದಾಗಿ ಅವರು ಮುಂದೆ ಹೋದರು. ಅಲ್ಲಿ ಇವತ್ತು ಕೂಡ ಆ ಕಣ್ಣಿನ ಆಶೆಯ ಮೂಲಕ ಸೈತಾನು ಅನೇಕರನ್ನು ಎಳೆದು, ಅನೇಕರ ವಂಚಿಸಿ, ಅನೇಕರ ಪಾಪದ ಬೀಳಿಸಿ ಅವರ ಜೀವಿತವನ್ನು ನಾಶ ಮಾಡುವನಾಗಿದ್ದಾನೆ. ಹಾಲೆಲೂಯ. ಆತ ಮೋವಾಬ್ ಹಾಲೆಲೂಯ ಅವತ್ತು ಕೂಡ ಆ ನವೋಮಿಯು ಎಲೆಮೆಕ್ಕಳ ಜೀವಿತ ಮಾಡ್ತಾ ಇದೇ ಕಾರ್ಯವಾಗಿತ್ತು. ಅವ್ರ ಕಣ್ಣೆತ್ತಿ ನೋಡುವಾಗ ಹಚ್ಚ ಹಸಿರಾಗಿದೆ, ಅಲ್ಲಿ ಹೋಗ್ಬೋದು, ಚೆನ್ನಾಗಿ ಜೀವಿಸ್ಬೋದು, ಬಾಳ್ಬೋದು, ಅಲ್ಲಿ ಆಶ್ರಯ ಎಂಬುದಾಗಿ ಅವ್ರು ನಡೆದುಕೊಂಡು ಹೋದರು. ಇವತ್ತು ಕೂಡ ಅನೇಕ ದೇವರ ಮಕ್ಕಳು ಅವ್ರ ಕಣ್ಣಿನ ಆಸೆಗೆ ಬಿದ್ದು, ಹಾಲೆ ಇದು ತೊಗೊಂಡ್ರೆ ಒಳ್ಳೆಯದು, ಅಲ್ಲೋದ್ರೆ ಒಳ್ಳೆಯದು, ಇದು ಮಾಡಿದ್ರೆ ಒಳ್ಳೆಯದು, ಅನೇಕ ಕಣ್ಣಿನ ಆಸೆಗೆ ಬಿದ್ದು ತಮ್ಮ ಮನಸ್ಸಿನ ಒಳಗಾಗಿ ಅವ್ರು ಏನು ಮಾಡ್ತಿದ್ದಾರೆ, ಅವ್ರು ದೇವರ ಪ್ರಸನ್ನತೆ ಬಿಟ್ಟು, ವಚನವನ್ನು ಬಿಟ್ಟು, ಸ್ತುತಿ ಸ್ತೋತ್ರ ಆರಾಧನೆ ಬಿಟ್ಟು, ದೇವರ ಐಕ್ಯತೆ ಬಿಟ್ಟು ಕಡೆಯದಾಗಿ ನೋಡುವಾಗ ಅವರ ಅನೇಕ ನಷ್ಟಗಳನ್ನು, ಕಷ್ಟಗಳನ್ನು, ನಾಶವನ್ನು, ಮರಣವನ್ನು ಅವರ ಜೀವಿತದಲ್ಲಿ ಅವರು ಅನುಭವಿಸಲಾಗಿದ್ದಾರೆ. ಹಾಲೆಲೂಯ. ನವೋಮಿ ಮಾಡಿದ ಎರಡನೇ ಒಂದು ಕೆಲಸವೇ ಅವಳು ಕಣ್ಣಿನ ಆಸೆಗೆ ಅವರು ಬಿದ್ದು ಆ ಎಲೆಮೆಕ್ಕನ್ನು ಅವ್ರು ಬಂದರು ಎಂಬುದಾಗಿ ವಚನ ನೋಡೋಕ್ಕಾಗುತ್ತೆ. ಆದಿಕಾಂಡ ಪುಸ್ತಕದಲ್ಲಿ 13ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಅಬ್ರಾಮನ ಲೋಟನ ಬಗ್ಗೆ ಬರೆಯಲ್ಪಟ್ಟಿದೆ. ಅಬ್ರಾಮ್ ಲೋಟನು ಅವರಿಗೆ ಆಸ್ತಿ ಸಂಪತ್ತು ತುಂಬ ಹೆಚ್ಚಾಯಿತು. ಅಲ್ಲಿ ಮುಂದಿನ ಭಾಗದಲ್ಲಿ ನೋಡುವಾಗ ಗೊತ್ತಾಗುತ್ತೆ, ಲೋಟ ದನ ಕಾಯುವರು ಮತ್ತು ಅಬ್ರಾಮನ ದನ ಕಾಯುವ ಇಬ್ಬರು ಅವರು ಪರಸ್ಪರ ಜಗಳ ಆಡ್ತಾ ಇದ್ದಾರೆ. ಹಾಲೆಲೂಯ. ಅದರ ನಿಮಿತ್ತವಾಗಿ ಅಬ್ರಾಮನ್ ಹೇಳ್ತಿದ್ದಾನೆ, ನೀನು ನಮ್ಮ ಆಸ್ತಿ ಸಂಪತ್ತು ಹೆಚ್ಚಾಯಿತು, ಅದರಿಂದ ನೀನು ಒಂದು ಕಡೆ ಹೋಗು, ನಾನೊಂದು ಕಡೆ ಹೋಗ್ತೀನಿ, ನೀನು ಉತ್ತರ ಕಡೆ ಹೋದರೆ ನಾನು ದಕ್ಷಿಣ ಕಡೆ ಹೋಗ್ತೀನಿ, ಪೂರ್ವ ಕಡೆ ಹೋದರೆ ನಾನು ಪಶ್ಚಿಮದ ಕಡೆ ಹೋಗ್ತೀನಿ ಎಂಬುದಾಗಿ ಅವರು ಮಾತಾಡಿಕೊಂಡ್ರು. ಕಡೆದಾಗ ನೋಡುವಾಗ ಆ ಲೋಟನು ತನ್ನ ಕಣ್ಣೆತ್ತಿ ನೋಡ್ತಾ ಇದ್ದಾನೆ. ಆ ಸೋದೋಮ್ ಗೋಮರ್ ಇರುವಂಥ ಪಟ್ಟಣದ ಜೋಗಾರ್ ಎಂಬ ಪ್ರದೇಶನ ಆಯ್ಕೆ ಮಾಡ್ಕೊಳ್ತಾ ಇದ್ದಾನೆ. ಯಾಕೆಂದರೆ ಆ ಪ್ರದೇಶ ಚಿನ್ನ ದೊರಕುವಂಥ ಪ್ರದೇಶವಾಗಿತ್ತು, ಹಚ್ಚ ಹಸಿರಿಂದ ಇರುವಂಥ ಪ್ರದೇಶವಾಗಿತ್ತು, ನೀರಾವರಿ ಆ ನದಿಗಳು ಹರಿಯುವಂಥ ಆ ತಗ್ಗು ಆ ದಾಣದಾಗಿತ್ತು. ಅದರ ನಿಮಿತ್ತವಾಗಿ ಅವನು ಕಣ್ಣೆತ್ತಿ ನೋಡಿ ಅವ್ರ ಕಣ್ಣಿನ ಆಸೆಗೆ ಬಿದ್ದು ಅವನನ್ನು ಲೋಟನ ಚಿಂತೆ ಮಾಡಿದ, ನಾವು ಅಲ್ಲೋದ್ರೆ ಸುಖವಾಗಿ ಜೀವಿಸ್ಬೋದು, ಇದು ಆಶ್ರಯಿಸಲ್ಪಟ್ಟ ಪ್ರದೇಶ ಎಂಬುದಾಗಿ ಅದನ್ನು ಆಯ್ಕೆ ಮಾಡಿಕೊಂಡ. ಹಾಲೆಲೂಯ. ಆದರೆ ಅಬ್ರಾಮನು ಅವನನ್ನು ಆಯ್ಕೆ ಮಾಡ್ಕೊಂಡು ಆಪೋಸಿಟಾಗಿ ಅವನು ಕಾನಾನ್ ದೇಶಕ್ಕೆ ಬಂದ. ಕಾನಾನ್ ದೇಶ ಪೂರ್ಣವಾಗಿ ಮರುಭೂಮಿ ಇರುವಂಥ ಅವಸ್ಥೆ ಆಗಿತ್ತು. ಹಾಲೆಲೂಯ. ಅವನು ಮರುಭೂಮಿಯ ಕಡೆ ಯಾತ್ರೆಯನ್ನು ಮಾಡಿ ಅವನು ಕಾನಾನ್ ದೇಶಕ್ಕೆ ಬಂದ. ಆದರೆ ಮುಂದಿನ ಭಾಗ ನೋಡೋಕ್ಕಾಗುತ್ತೆ, ಆ ಸೋದಮ್ ಗೋಮಾರ ಆ ಪಟ್ಟಣ ಪೂರ್ಣವಾಗಿ ಅಲ್ಲಿ ಬೆಂಕಿ ಗಂಧಕಗಳು ಬಿದ್ದು ಆ ದೇಶ ಆ ಪಟ್ಟಣ ನಾಶವಾಯಿತು ಎಂಬುದಾಗಿ ವೇದ ವಾಕ್ಯ ನೋಡೋಕ್ಕಾಗುತ್ತೆ. ಅಲ್ಲೆಲೂಯ. ಇವತ್ತು ಸೈತಾನ್ ಮಾಡುವಂಥ ತಂತ್ರ, ಸೈತಾನ್ ಮಾಡುವಂಥ ಕಾರ್ಯ ಅಂದರೆ ಅನೇಕರ ಕಣ್ಣಿನ ಆಸೆಗೆ ಬಿಡಿಸಿ ಅಲ್ಲಿ ಅವರ ಜೀವಿತವನ್ನು ಎಳೆದು ಪಾಪದ ಬಿಡಿಸಿ ಅವರ ನಾಶ ಮಾಡಿ ಅವನ ಹಾಳು ಮಾಡೋನಾಗಿದ್ದಾನೆ. ಹಾಲೆಲೂಯ. ಆದರೆ ಕಣ್ಣಿನ ಆಶೆಯು, ಶರೀರದ ಆಶೆಯು, ಲೋಕದ ಆಶೆಯು ಮೂರು ಹಾಲೆಲೂಯ ತಂದೆಯ ದೇವರ ಹುಟ್ಟದಾಗೆ ಇದು ಲೋಕದ ಹುಟ್ಟಿದೆ ಎಂಬುದಾಗಿ ಒಂದು ಪೇತ್ರನ ಬರೆದ ಒಂದು ಯೆಹೋವನನ್ನು ಬರೆದ ಪತ್ರಿಕೆಯಲ್ಲಿ ನಮಗೆ ನೋಡೋಕ್ಕಾಗುತ್ತೆ. ಹಾಲೆಲೂಯ. ಅದರಿಂದ ಕಣ್ಣಿನ ಆಶೆಯು, ಶರೀರದ ಆಶೆಯು, ಹಾಲೆಲೂಯ, ಲೋಕದ ಆಶೆಯಲ್ಲಿ ನಾವು ಎಚ್ಚರಿಕೆಯಾಗಿರಬೇಕು. ಅಲ್ಲಿ ಈ ಮೂರು ಒಂದು ವಿಶ್ವಾಸ ಮಕ್ಕಳಿಗೆ ಒಂದು ದೊಡ್ಡ ಶತ್ರುವಾಗಿ ಅವರು ಕಾಯುವ, ಯಾವಾಗಲೂ ವಿರೋಧವಾಗಿ ಹೋರಾಡುವಂಥರಾಗಿದ್ದಾರೆ. ಅಲ್ಲಿ ಮೂರನ್ನು ನಾವು ಜಯಿಸಿ ನಾವು ಮುಂದೆ ಹೋಗುವಾಗ ಆಶೀರ್ವಾದವನ್ನು ನಾವು ಹೊಂದಿಕೊಂಡು ಹೋಗ್ಬೋದು. ಆ ವಾಕ್ಯದ ಬಗ್ಗೆ ನೋಡೋಕತ್ತ ನಹೋಮಿಯು ಮತ್ತು ಆ ಎಲಿಮೆಕನು ಅವ್ರೇನು ಮಾಡಿದ್ರೆ ಅವರೊಂದು ಕಷ್ಟ ಕಾಲದಲ್ಲಿ ಆ ಬೆತ್ತಲೆಮನ ಬಿಟ್ಟು ಅವರು ಯಾವಾಗ ಹೊರಗಡೆ ಬಂದರು ಅವ್ರ ಜೀವಿತವನ್ನು ನಾಶ ಮಾಡ್ಕೊಂಡು 10 ವರ್ಷ ಅವ್ರು ಅಲೆದಾಡ್ರು. ಅವ್ರಿಗೆ ಸಮಾಧಾನ ಸಿಗ್ದಂಗೆ, ಆಶ್ರಯ ಸಿಗ್ದಂಗೆ ಅವರೆಲ್ಲ ನಷ್ಟ ಮಾಡಿಕೊಂಡ್ರು ಎಂಬುದಾಗಿ ನಾವು ಆ ವಾಕ್ಯದ ಭಾಗ ನೋಡೋಕ್ಕಾಗುತ್ತೆ. ಅಲ್ಲೆಲೂಯ. ಅಲ್ಲಿ ಆ ವೇದ ವಾಕ್ಯ ನೋಡೋಕ್ಕಾಗುತ್ತೆ. ಇನ್ನೊಂದು ಆ ವಾಕ್ಯದಲ್ಲಿ ಆ ನವೋಮಿ ಮತ್ತು ಎಲಿಮೆಕೆಯರು ಮಾತ್ರ ಬರ್ತಿದ್ದಾರೆ. ಬರಗಾಲ ಬಂದಾಗ ಇಡೀ ಪೂರ್ಣವಾಗಿ ಆ ಯೋಧ ಪ್ರಾಂತ್ಯಕ್ಕೆ ಬೆತ್ಲೆಹೇಮ್ ಪಟ್ಟಣಕ್ಕೆ ಬಂತು. ಅಲ್ಲಿ ಎಷ್ಟೋ ಸಾವಿರ ಲಕ್ಷಾಂತರ ಆ ದೇವರ ಮಕ್ಕಳು ವಾಸವನ್ನು ಮಾಡ್ತಾಯಿದ್ರು. ಹಾಲೆಲೂಯ. ಆದರೆ ಅವ್ರು ಯಾರು ಬಂದರೆ ಇವ್ರು ಮಾತ್ರವನ್ನು ಬಂದರು. ಅಂದರೆ ಬರಗಾಲ ದೇವರವ್ರಿಗೆ ಪೋಷಣೆಯನ್ನು ಮಾಡಿದ್ರು, ಬರಗಾಲದ ದೇವರನ್ನು ಸಂರಕ್ಷಣೆ ಮಾಡಿದ್ರು. ಹಾಲೆಲೂಯ. ಇವರು ಬರಗಾಲದಲ್ಲಿ ಅಲ್ಲಿಂದ ಯಾಕೆ ಬಂದಂದರೆ ಇವರು ಮೊದಲನೇದಾಗಿ ನಂಬಿಕೆ ಇರಲಿಲ್ಲ, ಎರಡನೇದಾಗಿ ಬರಗಾಲ ದೇವರ ಸಹ ಕೂತ್ಕೊಂಡು ಅದನ್ನು ವಿಚಾರಿಸುವಂಥ ಭಕ್ತಿಯೂ ಕೂಡ ಇರಲಿಲ್ಲ. ಹಾಲೆಲೂಯ. ಮೂರನೇದಾಗಿ ಇವರು ಕಣ್ಣಿನ ಆಸೆಗೆ ಒಳಬಿದ್ದು, ಹಾಲೆಲೂಯ, ಮನಸ್ಸಿನ ಆಸೆಗೆ ಒಳಬಿದ್ದು ಅಲ್ಲಿಂದ ಬಂದರು ಎಂಬುದಾಗಿ ನಾವು ವಚನದಲ್ಲಿ ನೋಡೋಕ್ಕಾಗುತ್ತೆ. ಹಾಲೆಲೂಯ.
ನಮ್ಮ ಜೀವಿತದಲ್ಲಿ ಹಾಲೆಲೂಯ ನಂಬಿಕೆನ ಬಿಡಬಾರ್ದು. ಎಂಥ ಪರಿಸ್ಥಿತಿಗಳಲ್ಲೂ, ಎಂಥ ವಿಷಯಗಳ ಮಧ್ಯದಲ್ಲೂ, ಆ ಸಹಜಗಳ ಮಧ್ಯದಲ್ಲೂ ನಾವು ನಂಬಿಕೆಯಿಂದ ಇರುವಾಗ ದೇವರು ನಮ್ಮನ್ನು ಪೋಷಿಸಿ ರಕ್ಷಣೆ ಮಾಡಿ ಕಾದು ನಡೆಸುವನಾಗಿದ್ದಾನೆ. ಹಾಲೆಲೂಯ. ಆ 3 ಕಾರಣ ನಿಮಿತ್ತ ಅವರ ಪ್ರದೇಶವನ್ನು, ಆ ಯೆರೂಸಲೇಮನ್ನು, ಆ ರೊಟ್ಟಿಯ ಮನೆಯನ್ನು ಅವ್ರು ಬಿಟ್ಟು ಆ ಮೋವಾಬ್ ದೇಶಕ್ಕೆ ಬಂದು ಕಡೆದವರು ಎಲ್ಲವನ್ನು ಕಳ್ಕೊಂಡ್ರು ಎಂಬುದಾಗಿ ಆ ವೇದ ವಾಕ್ಯ ನೋಡೋಕ್ಕಾಗುತ್ತೆ. ಹಾಲೆಲೂಯ. ಆದರೆ ಮುಂದಿನ ಭಾಗ ನೋಡೋಕ್ಕಾಗುತ್ತೆ. ಇಷ್ಟೆಲ್ಲ ಕಾರ್ಯ ಆದರೂ ಕೂಡ ಹಾಲೆಲೂಯ ಆ ನಹೋಮಿಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಬರ್ತೈತೆ. ಅಲ್ಲಿ ಒಂದು ಶುಭ ವಾರ್ತೆ ಅವಳ ಬಳಿಗೆ, ಅವಳ ಕಿವಿಗೆ ಬಂದು ಬೀಳ್ತಾ ಇದೆ. ಹಾಲೆಲೂಯ. ಅದೇನೆಂದರೆ ಯೆಹೋವನು ತನ್ನ ಜನರನ್ನು ಕಟಾಕ್ಷಿಸನೆಂಬುದೊಂದು ಶುಭ ವಾರ್ತೆ ಆ ನಹೋಮಿಯ ಕಿವಿಯಲ್ಲಿ ಬಂತು. ಹಾಲೆಲೂಯ. ಆ ತಕ್ಷಣ ಶುಭ ವಾರ್ತೆ, ಆ ಸುವಾರ್ತೆ ಅವಳ ಕಿವಿಗೆ ಬಂದ ತಕ್ಷಣ ಅವಳು ಒಂದು ತೀರ್ಮಾನ ತಗೊಂಡು, ಹಾಲೆಲೂಯ, ಅದೇನೆಂದರೆ ನಾನು ಹಿಂದಿರುಗಿ ನನ್ನ ದೇಶಕ್ಕೆ ನಾನು ಹೋಗ್ತೀನಿ, ಹಿಂದಿರುಗಿ ನನ್ನ ದೇವರ ಬಳಿಗೆ ನಾವು ಹೋಗ್ತೀನಿ ಎಂಬುದಾಗಿ ಅವಳು ಮಾನಸಾಂತರಪಟ್ಟವಳು ಒಂದು ತೀರ್ಮಾನ ತಗೊಂಡು ಅವಳು ಹಿಂದಿರುಗಿ ಬರೋದ ಆ ವಾಕ್ಯದ ಭಾಗದಲ್ಲಿ 6ನೇ ಆ ವಚನದಲ್ಲಿ ನಮಗೆ ನೋಡೋಕ್ಕಾಗುತ್ತೆ. ಹಾಲೆಲೂಯ. ಅದರ ನಿಮಿತ್ತವಾಗಿ ಅವಳ ತೀರ್ಮಾನವನ್ನು ದೇವರು ಅಂಗೀಕರಿಸಿ, ಅವಳ ಪಶ್ಚಾತ್ತಾಪವನ್ನು ಅವಳ ದೇವರು ಅಂಗೀಕರಿಸಿ ದೇವರವಳನ್ನ ಆಶೀರ್ವದಿಸಿದರು. ಹಾಲೆಲೂಯ. ವಿಶೇಷವಾಗಿ ಶ್ರೇಷ್ಠವಾಗಿ ಆ ನಹೋಮಿಯನ್ನು ಮತ್ತು ರೂತನನ್ನು ದೇವರು, ಪರಲೋಕ ದೇವರನ್ನ ವಿಶೇಷವಾಗಿ ಆಶೀರ್ವದಿಸಿ ಅವರನ್ನು ಮೇಲಕ್ಕೆತ್ತರು. ಮುಂದಿನ ಭಾಗವನ್ನು ನೋಡೋಕ್ಕಾಗುತ್ತೆ. ಈ ರೂತಳು ಹೋಗಿ ಆ ಬೋವಾಜನನ ಮದುವೆ ಆದಳು. ಬೋವಾಜನ ಮದುವೆ ಆದಮೇಲೆ ಅವರಲ್ಲಿ ಒಬೇದನು ಹುಟ್ಟಿದನು. ಒಬೇದನ ಆದ ಮೇಲೆ ಅವರಲ್ಲಿ ಇಷಾಯನು ಹುಟ್ಟಿದನು. ಇಷಾಯನಲ್ಲೇ ಅರಸನಾದಂಥ, ಶ್ರೇಷ್ಠ ಅರಸನಾದಂಥ ದಾವೀದನು ಹುಟ್ಟಿ ಬಂದರು ಎಂಬುದಾಗಿ ಆ ವೇದ ವಾಕ್ಯ ನೋಡೋಕ್ಕಾಗುತ್ತೆ. ಅಲ್ಲಿ ಅದು ಅಷ್ಟಕ್ಕೆ ಸ್ಟಾಪ್ ಆಗಲಿಲ್ಲ. ಆಸ್ತಿಗಳದ ಅವರ ತಲೆಮಾರುಗಳ ಆಶ್ರಯ ಅಷ್ಟಕ್ಕೆ ನಿಂತೋಗಲಿಲ್ಲ, ಅವರ ಹೆಸರು ಅಷ್ಟಕ್ಕೆ ನಿಂತೋಗಲಿಲ್ಲ. ಆದರೆ ಅದೇ ದಾವೀದನ ಮೂಲಕ ರಕ್ಷಕನಾದ, ಇಡೀ ಲೋಕ ರಕ್ಷಕನಾದ ಯೇಸು ಕ್ರಿಸ್ತನು ಅಲ್ಲಿ ಹುಟ್ಟಿ ಬಂದ ಎಂಬುದಾಗಿ ನಮಗೆ ನೋಡೋಕ್ಕಾಗುತ್ತೆ. ಹಾಲೆಲೂಯ. ಎಷ್ಟು ಶ್ರೇಷ್ಠವಾದಂಥ ಆಶೀರ್ವಾದವನ್ನು, ಶ್ರೇಷ್ಠವಾದಂಥ ಘನತೆಯನ್ನು, ಗೌರವವನ್ನು ದೇವರು ಆ ರೂತಳಿಗೂ ಮತ್ತು ನಹೋಮಿನಿಗೂ ದೇವರು ಕೊಟ್ಟರು. ಹಾಲೆಲೂಯ. ಒಂದು ಕಾಲ ಅವರು ಹಿಂಜಾರಿ ಹೋದರು. ಅವರು ಹಿಂದಿರುಗಿ ಬರುವಾಗ ಪರಲೋಕ ದೇವರನ್ನು ಅಂಗೀಕರಿಸಿ ಆಶೀರ್ವದಿಸಿ ವಿಶೇಷವಾಗಿ ಅವರ ಮೇಲಕ್ಕೆತ್ತಿ ಅವರ ಮಹಿಮೆ ಪಡಿಸಲು ಎಂಬುದಾಗಿ ಈ ವೇದ ವಾಕ್ಯ ನೋಡೋಕ್ಕಾಗುತ್ತೆ. ಹಾಲೆಲೂಯ. ಇವತ್ತು ಕೂಡ ಲೋಕದಂತೆ ಅನೇಕ ಕ್ರೈಸ್ತರು ಅನೇಕ ಕಾರಣಗಳ ನಿಮಿತ್ತ, ಅನೇಕ ಆಸೆ ನಿಮಿತ್ತ, ಕಣ್ಣಿನ ಆಸೆ, ಶರೀರದ ಆಸೆ, ಲೋಕದ ಆಸೆ, ಅನೇಕ ಕಾರ್ಯಗಳಿಗೆ ಬಿದ್ದು ಹಿಂಜಾರಿಗೆ ಹೋಗಿದ್ದಾರೆ. ಹಾಲೆಲೂಯ. ಆದರೆ ನಿಮಗಿರುವಂಥ ಒಂದು ಒಳ್ಳೆ ಗುಡ್ ನ್ಯೂಸ್ ಏನಂತಂದರೆ, ಹಾಲೆಲೂಯ, ಹಿಂದಿರುಗಿ ಬನ್ನಿ. ಹಾಲೆಲೂಯ. ನಿಮ್ಮೊಂದು ಅವಕಾಶ ಇದೆ. ಹಾಲೆಲೂಯ. ನಿಮ್ಮ ಮಾನಸಾಂತರ ಪಡುವಾಗ, ಪಶ್ಚಾತ್ತಾಪ ಪಡುವಾಗ, ಒಂದು ತೀರ್ಮಾನ ತಗೊಳ್ಳುವಾಗ, ಹಿಂದಿರುಗಿ ಬರುವಾಗ ಪರಲೋಕದ ಅಷ್ಟಕ್ಕೆ ಸುಂಗಿಯಾಗಲ್ಲ, ನಿನ್ನನ್ನು ವಿಶೇಷವಾಗಿ ಆತನು ಆಶೀರ್ವದಿಸುತ್ತಾನೆ. ಹಾಲೆಲೂಯ. ವಿಶೇಷವಾಗಿ ನಿನ್ನನ್ನು ಆತನು ಮಾನಿಸುತ್ತಾನೆ ಎಂಬುದಾಗಿ ಆ ವೇದ ವಾಕ್ಯದಲ್ಲಿ ನೋಡೋಕ್ಕಾಗುತ್ತೆ. ಲೂಕನ ಬರೆದ ಸುವಾರ್ತೆಯಲ್ಲಿ 16ನೇ ವಚನದಲ್ಲಿ ಅಲ್ಲಿ ಅಧ್ಯಾಯಕ್ಕೆ ಬರುವಾಗ ನಮ್ಗೆ ಗೊತ್ತಾಗುತ್ತೆ. ಹಾಲೆಲೂಯ. ಅಲ್ಲಿ 100 ಕುರಿಗಳು ಇರುವಾಗ 99 ಕುರಿ ಒಂದು ಭಾಗ ಇತ್ತು. ಅವರ ಒಂದು ಕುರಿ ಅದು ಬಿಟ್ಟು ಹೋಯ್ತು, ಅದು ತಪ್ಪಿಸಿಕೊಳ್ತಾ ಎಂಬುದಾಗಿ. ಆದರೆ ಆ ತಪ್ಪಿ ಹೋದಂಥ ಕುರಿಯನ್ನು ದೇವರು ಏನು ಮಾಡಿದರೆ, ಆ ಕುರುಬನ್ನು ಅದನ್ನು ಹುಡುಕಿ, ಅದಕ್ಕೋಸ್ಕರ ಅಲೆದಾಡಿ ಹುಡುಕಿ ಅದನ್ನು ಸಿಕ್ಕಿದ ಮೇಲೆ ಸಂತೋಷವಾದ ಎತ್ತುಕೊಂಡು ತನ್ನ ಹೆಗಲ ಮೇಲೆ ಹಾಕಿಕೊಂಡು ಸಂತೋಷವಾಗಿ ಸಂಭ್ರಮದಿಂದ ಬಂದ ಎಂಬುದಾಗಿ ಆ ವಚನ ನೋಡೋಕ್ಕಾಗುತ್ತೆ. ಹಾಗೆ ಇರುವಂಥ 99 ಕುರಿಯನ್ನು ಬಿಟ್ಟು, ಹಾಲೆಲೂಯ, ಆದರೆ ಒಂದು ಕುರಿಯನ್ನು ಆತ ಹುಡುಕಿ ಹೋದ ಎಂಬುದಾಗಿ ಆ ವಚನ ನೋಡೋಕ್ಕಾಗುತ್ತೆ. ಹಾಲೆಲೂಯ. ಆದರೆ ಒಂದು ಕುರಿಗೋಸ್ಕರ ದೇವರು ಕಾಯುವನಾಗಿದ್ದಾನೆ, ಹುಡುಕುವನಾಗಿದ್ದಾನೆ, ಅದನ್ನು ನೋಡುವವನಾಗಿದ್ದಾನೆ. ಹಾಲೆಲೂಯ. 99 ಕುರಿ, 100 ಕುರಿ ಅವನ ಕೈ ತಂದರೆ 100 ಕುರಿಗಳು ಅವನ ಜೊತೆಲೇ ಇತ್ತು. 100 ಕುರಿಗಳು ಅವನೇ ಬೆಳೆಸಿದ್ದು. 100 ಕುರಿಗಳು ಕುರಿವನಾಗಿದ್ದ. 100 ಕುರಿಗಳು ಅವನೊಟ್ಟಿಗೆ ಎಷ್ಟೋ ದಿನಗಳಿಂದ ಹಾಲೆಲೂಯ ಒಟ್ಟಾಗಿ ಜೀವಿಸಿದಾಯಿತು. ಹಾಲೆಲೂಯ. ಆದರೆ ಆ ಕುರಿ ಒಂದು ದಿನ ಮಿಸ್ ಆಗಿ ಹೋಯಿತು, ಹಿಂಜಾರಿ ಹೋಯಿತು. ಹಾಲೆಲೂಯ. ಆದರೆ ಹಿಂಜರಿದ ಕುರಿಯನ್ನು ಅವನು ಹೋಗಿ ಹುಡುಕಿ ಅದು ಕಂಡುಕೊಂಡು ಸಂತೋಷ ಸಂಭ್ರಮ ಎತ್ತಿಕೊಂಡ ಬಂದ ಎಂಬುದಾಗಿ ವಚನದಲ್ಲಿ ನಮಗೆ ನೋಡೋಕ್ಕಾಗುತ್ತೆ. ಹಾಲೆಲೂಯ. ಹಾಗಾಗಿ ಹಿಂದಿರುಗಿ ಬರುವಾಗ ಪರಲೋಕ ದೇವರು ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸ್ತಾರೆ. ಇವತ್ತು ದೇವರ ವಚನದಲ್ಲಿ ಇನ್ನೂ ಒಂದು ಗುಡ್ ನ್ಯೂಸ್ ಇದೆ. ಹಾಲೆಲೂಯ. ಯೋನ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ 16ನೇ ವಚನ ಹೇಳೋಕ್ಕಾಗುತ್ತೆ. ಹಾಲೆಲೂಯ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಟು ತನ್ನ ಒಬ್ಬನೇ ಮಗನ ಕಳಿಸಿಕೊಟ್ಟನು. ಆತ ನಂಬುವಂಥ ಒಬ್ಬರು ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂಬುದಾಗಿ ಆತನ ಕಳಿಸಿಕೊಟ್ಟನು ಎಂಬುದಾಗಿ ವಚನ ನೋಡೋಕ್ಕಾಗುತ್ತೆ. ಹಾಲೆಲೂಯ. ಇವತ್ತು ಸಂದೇಶನ ಕೇಳುವಂಥ ನಿಮ್ಮ ಪ್ರತಿ ಒಬ್ಬರನ್ನು, ಹಾಲೆಲೂಯ, ಪ್ರತಿ ಒಬ್ಬರು ಕೂಡ ನಾಶ ಆಗಬಾರ್ದು ಎಂಬುದಾಗಿ, ಹಾಳಾಗಬಾರ್ದು ಎಂಬುದಾಗಿ ನಿಮ್ಮನ್ನು ಪ್ರೀತಿಸಿ, ಲೋಕವನ್ನು ಪ್ರೀತಿಸಿ ತಂದೆಯ ದೇವರು ತನ್ನ ಒಬ್ಬನೇ ಮಗನಾದ ಯೇಸುವನ್ನು
ಯೇಸುವನ ಭೂಮಿ ಕಳಿಸ್ಕೊಟ್ಟು ಆತನ ಮನುಷ್ಯರ ಪಾಪಗಳ ಪರಿಹಾರವಾಗಿ ಆತನ ಶಿಲುಬೆ ಸಾಯಿಸಿ ಆತ ಉಣಲ್ಪಟ್ಟು ಆ ಮರಣ ಎತ್ತಿ ಆತನ ಪುನರುತ್ಥಾನ ಕೊಟ್ಟು ನಿಲ್ಲಿಸಿದ್ದಾನೆ. ಅಲ್ಲಿ ಕಾರಣ ಅಂತಂದರೆ ನಮಗೆ ರಕ್ಷಣೆ ಆಗಬೇಕೆಂಬುದಾಗಿ. ಹಾಲೆಲೂಯ. ನಮಗೊಂದು ಮೋಕ್ಷ ಸಿಗಬೇಕೆಂಬುದಾಗಿ, ನಮಗೊಂದು ನಿತ್ಯ ಜೀವ ಸಿಗಬೇಕೆಂಬುದಾಗಿ, ನಾವ್ಯಾರು ನಾಶ ಆಗಬಾರ್ದು ಎಂಬುದಾಗಿ ಯೇಸುನ ಭೂಮಿಗೆ ದೇವರು ಕಳಿಸ್ಕೊಟ್ರು. ಹಾಲೆಲೂಯ. ಇದಾಗಿದೆ ಸುವಾರ್ತೆ. ಹಾಲೆಲೂಯ. ಇವತ್ತು ದೇವರ ವಚನ ಕೇಳುವಂಥ ನೀವು ಯಾರೇ ಆಗಿದ್ದರೂ ಕೂಡ ಹಾಲೆ ಯೇಸು ನಂಬುವಾಗ, ಯೇಸು ಅಂಗೀಕರಿಸ್ಕೊಳ್ಳುವಾಗ ಹಾಲೆ ನಿಮ್ಮೊಂದು ರಕ್ಷಣೆ ಇದೆ, ನಿಮ್ಮೊಂದು ನಿತ್ಯ ಜೀವವಿದೆ, ನಿಮ್ಮೊಂದು ಮೋಕ್ಷ ಇದೆ. ಹಾಲೆಲೂಯ. ಯೇಸು ನಂಬುವಂತರಿಗೆ ನ್ಯಾಯ ತೀರ್ಪಿಲ್ಲ, ಯೇಸು ನಂಬುವಂಗೆ ದಂಡನೆ ಇಲ್ಲ. ಹಾಲೆಲೂಯ. ಅದಕ್ಕೆ ವಚನ ಹೇಳ್ತದೆ, ಆತ ನಮ್ಮ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡಿಬೇಕೆಂಬುದಾಗಿ ಯೇಸುನ ಭೂಮಿಗೆ ದೇವರು ಕಳಿಸ್ಕೊಟ್ಟ ಎಂಬುದಾಗಿ ನಾವು ವಚನದಲ್ಲಿ ನೋಡೋಕ್ಕಾಗುತ್ತೆ. ಹಾಲೆಲೂಯ. ಇವತ್ತು ಯಾವುದೇ ಸ್ಥಿತಿಯಲ್ಲಿದ್ದರೂ, ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ, ನೀವು ಯಾರೇ ಆಗಿದ್ದರೂ ಹಾಲೆಲೂಯ, ನಿಮ್ಮ ವಿಷಯದ ಏನೇ ಆಗಿದ್ದರೂ ಹಾಲೆಲೂಯ, ದೇವರೆಲ್ಲವನ್ನು ತೆಗೆದುಹಾಕಿ ಹಾಲೆಲೂಯ ನಿಮ್ಮನ್ನು ರಕ್ಷಿಸಿ, ನಿಮ್ಮನ್ನು ಆಶ್ರಯಿಸಿ, ನಿಮಗೊಂದು ನಿತ್ಯ ಜೀವನ ಕೊಡಲು ದೇವರು ಇವತ್ತು ನಿಮ್ಮನ್ನು ಎದುರು ನೋಡುವನಾಗಿದ್ದಾನೆ. ಹಾಲೆಲೂಯ. ಇದೊಂದು ಸುವಾರ್ತೆ, ಇದು ಒಬ್ಬೊಬ್ಬರಿಗಾಗಿದೆ. ಹಾಲೆಲೂಯ. ನೀವು ಹಿಂದಿರುಗಿ ಯೇಸು ಹತ್ರ ಬರುವಾಗ, ಹಿಂದಿರುಗಿ ದೇವರ ಬಳಿಗೆ ಬರುವಾಗ ದೇವರು ನಿಮ್ಮನ್ನು ವಿಶೇಷವಾಗಿ ಆಶೀರ್ವಾದ ಮಾಡುವನಾಗಿದ್ದಾನೆ. ಹಾಲೆಲೂಯ. ರೂತಳು ಹಿಂಜಾರಿ ಹೋದಳು. ಹಾಲೆಲೂಯ. ನಹೋಮಿ ಹಿಂಜಾರಿ ಹೋದಳು. ಅವಳು ಹಿಂದಿರುಗಿ ಬರುವಾಗ ಹಾಲೆಲೂಯ, ಅವಳು ನಷ್ಟಪಟ್ಟಂಥ ಆಶೀರ್ವಾದಗಳು, ನಷ್ಟಪಟ್ಟಂಥ ಅವಳು ಕೆಟ್ಟೋದಂಥ ಹೆಸರುಗಳು, ಹಾಲೆಲೂಯ, ಸಮಾಧಾನ, ಸಂತೋಷ ಎಲ್ಲವನ್ನು ದೇವರು ರಿಸ್ಟೋರ್ ಮಾಡಿಕೊಟ್ರು. ಹಾಲೆಲೂಯ. ಅವಳು ಹಿಂಜಾರಿ ಹೋದಾಗ ಎಲ್ಲವನ್ನು ಕಳ್ಕೊಂಡು ಅವ್ರು ಮತ್ತೆ ಹಿಂದಿರುಗಿ ಬರುವಾಗ ಹಾಲೆಲೂಯ, ಶ್ರೇಷ್ಠವಾಗಿರುವಂಥ ದಾವೀದನ್ನು, ಆ ದಾವೀದನ ಮೂಲಕ ಯೇಸು ಕ್ರಿಸ್ತನ ಅದೇ ಕುಲದಲ್ಲಿ ಯೇಸು ರಕ್ಷಕರಾದ ಯೇಸುವನ್ನು ಕೊಟ್ಟು ಹಾಲೆಲೂಯ ಅವರನ್ನು ದೇವರು ಮಹಿಮೆ ಪಡಿಸಿದ್ರು. ಏಕೆಂದರೆ ಅದು ರೂತ ತೀರ್ಮಾನ. ಇವತ್ತು ದೇವರು ನಿಮ್ಮ ತೀರ್ಮಾನ ನೋಡುವನಾಗಿದ್ದಾನೆ. ಹಾಲೆಲೂಯ. ಇವತ್ತು ನಿಮ್ಮ ತೀರ್ಮಾನಗಳನ್ನು ನೀವು ಪಶ್ಚಾತ್ತಾಪವನ್ನು ನೀವು ಹಿಂದಿರುಗಿ ಬರುವನ್ನು ದೇವರು ನೋಡುವನಾಗಿದ್ದಾನೆ. ಹಾಲೆಲೂಯ. ಆ ವೇದ ವಾಕ್ಯ ನಮ್ಗೆ ನೋಡೋಕ್ಕಾಗುತ್ತೆ, ಅಷ್ಟು ವಚನವಾಗಿ ನಮ್ಗೆ ಗೊತ್ತಾಗುತ್ತೆ. ಆ ನಹೋಮಿ ಮತ್ತು ಆ ರೂತರ ಹಿಂದಿರುಗಿ ಬರುವಾಗ ದೇವರು ವಿಶೇಷವಾಗಿ ಅವರನ್ನು ಆಶೀರ್ವಾದ ಮಾಡಿದ್ರು. ಹಾಲೆಲೂಯ. ಅದರಿಂದ ವಚನಗಳನ್ನು ಚಿಂತೆ ಮಾಡೋದು ಗೊತ್ತಾಯಿತು. ನಾವು ಕಷ್ಟನೋ ನಷ್ಟನೋ ಲಾಭನೋ ದುಃಖನೋ ಆದರೆ ದೇವರ ಪ್ರಸನ್ನತೆ ಬಿಟ್ಟು, ದೇವರ ಮನೆಯನ್ನು ಬಿಟ್ಟು, ದೇವರ ಜನ ಹುಟ್ಟಿದ ಐಕ್ಯತೆಯನ್ನು ಬಿಟ್ಟು ನಾವೆಂದಿಗೂ ಹಿಂದಿರುಗಿ ಹೋಗಬಾರ್ದು. ಹಾಲೆಲೂಯ. ಅದರ ಮಧ್ಯದಲ್ಲೂ ನಮ್ಮನ್ನು ಪೋಷಣೆ ಮಾಡಲು, ರಕ್ಷಣೆ ಮಾಡಲು, ನಮ್ಮನ್ನು ಆಶೀರ್ವದಿಸಲು ದೇವರು ನಂಬಿಕಸ್ಥನಾಗಿದ್ದಾನೆ. ಮತ್ತು ಕಣ್ಣಿನಾಶೆ, ಲೋಕದಾಶೆ ಮತ್ತು ಬದುಕುವ ಡಂಬಲ್ಲು, ಈ ಒಂದು 3 ಕಾರ್ಯಗಳಲ್ಲಿ ನಾವು ಎಚ್ಚರಿಕೆಯಾಗಿರಬೇಕು. ಹಾಲೆಲೂಯ. ನಾವು 1 ನಿಮಿಷ ಪ್ರಾರ್ಥನೆ ಮಾಡಿಕೊಳ್ಳೋಣ ಈ ಸಮಯದಲ್ಲಿ. ಕರ್ತನೇ ಸ್ತೋತ್ರವಾಗಲಿ ಅಪ್ಪ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಈ ವಚನ ಕರ್ತನೆ, ಈ ಸಂದೇಶ ವೀಕ್ಷಣೆ ಮಾಡ್ತಾ ಪ್ರತಿಯೊಂದು ಮಕ್ಕಳಿಗಾಗಿ ಸ್ತೋತ್ರ ಮಾಡ್ತಿದ್ದಾನೆ ಅಪ್ಪ. ಒಬ್ಬೊಬ್ಬರನ್ನ ಆಶೀರ್ವದಿಸು ಕರ್ತನೆ, ಯೇಸುವಿನ ನಾಮದಲ್ಲಿ ಅವ್ರ ತೀರ್ಮಾನಗಳನ್ನು ಆಶೀರ್ವಿಸು. ಅವ್ರು ಪಶ್ಚಾತ್ತಾಪ ಪಡುವುದನ್ನು, ಅವ್ರ ಮನಸ್ಸಾಂತರ ಪಡುವ ಅವ್ರ ತೀರ್ಮಾನ ಕರ್ತನೆಯನ್ನು ಆಶೀರ್ವಿಸು ಕರ್ತನೆ ಅಪ್ಪ. ಯಾರಿಗಿದ್ರು ಅವ್ರನ್ನ ಮುಟ್ಟು ಕರ್ತನೆ. ಶುಭ ವಾರ್ತೆಗಳ ಪ್ರಕಾರವಾಗಿ ದೇವ್ರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ತನ್ನ ಒಬ್ಬನೇ ಕಳಿಸಿಕೊಟ್ಟನು. ಆತನ ಮತ್ತು ಒಬ್ಬರು ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಕಳಿಸಿಕೊಟ್ಟೆ ಎಂಬುದಾಗಿ ವಚನ ಹೇಳ್ತದೆ ಕರ್ತನೆ ಅಪ್ಪ. ಅವರು ಹಿಂದಿರುಗಿ ಬರುವಾಗ ಅವರನ್ನು ಆಶ್ರಯಿಸಿ ಕರ್ತನೆ. ಈ ಸಮಯದಲ್ಲಿ ಕರ್ತನೆ, ಯಾರೆಲ್ಲ ಅವ ಕಷ್ಟದಲ್ಲೂ ಸಮಸ್ಯೆಗಳ ಮಧ್ಯದಲ್ಲಿ, ಆ ಹೋರಾಟಗಳ ಮಧ್ಯದಲ್ಲಿ, ಪ್ರಶ್ನೆಗಳ ಮಧ್ಯದಲ್ಲಿ ಜೀವಿಸಿದರು ಅವರಿಗೆ ವಿಶೇಷವಾಗಿ ನಾವು ಪ್ರಾರ್ಥಿಸುವವನಾಗಿದ್ದೇನೆ. ಯೇಸುವಿನ ನಾಮ ಅವ್ರಿಗೊಂದು ಬಿಡುಗಡೆ ಉಂಟಾಗಲಿ ಕರ್ತನೆ. ಅವರ ಸ್ಪರ್ಶಿಸು ಕರ್ತನೆ. ಅವರ ಎಲ್ಲ ವಿಷಯೊಂದು ಪರಿಹಾರವಾಗಲಿ. ದೇವರಾತ್ಮ ಚಲಿಸು ಕರ್ತನೆ ಅಪ್ಪ. ನಿನ್ನ ಕರವನ್ನು ಚಲಿಸಲಿ ಅಪ್ಪ. ಒಬ್ಬೊಬ್ಬರನ್ನ ಆಶ್ರಯಿಸು ಕರ್ತನೆ. ನಿನ್ನ ಕೃಪೆ ಚಲಿಸಲಿ. ಪ್ರಾರ್ಥಿಸಿದ ಕೇಳೋದಕ್ಕಾಗಿ ವಂದನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡು ತಂದೆಯೇ, ಆಮೆನ್. Spreading the good news, setting the captives free, healing the broken heart, proclaiming the return of the King, establishing the kingdom of God. Follow the Lord's TV. Download the Lord's TV app from Google Play Store.